ಆತ್ಮೀಯ ಮಾಜನತೆಗೆ ಉಮೇಶ್ ಮಲ್ಲಿಗೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಬಂಧುಗಳೇ, ನಮ್ಗೆ ಗೊತ್ತಿರ್ಬೋದು, ಇವತ್ತು ನಾನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಾಲೂಕು ಪಂಚಾಯತಿಯಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಗೆ ಸೇವೆ ಸಲ್ಲಿಸುತ್ತಿರುವ ಒಬ್ಬ ಐಸಿ ಸಂಯೋಜಕ ಹುದ್ದೆಯಿಂದ ವಜಾಗೊಂಡಿರುವಂಥ ಒಬ್ಬ ಸಿಬ್ಬಂದಿ. ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ತಮಗೆ ಯಾವ ಕಾರಣಕ್ಕಾಗಿ ನನ್ನನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ ಅಂತೇಳಿ. ನಾನು ಏನೂ ತಪ್ಪು ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಸೊ ಹಾಗಾಗಿ ಸಾಕ್ಷಿ ಆಧಾರ ಸಮೇತವಾಗಿ ಇವತ್ತು ನಾನು ತಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನನ್ನ ಒಂದು ಗ್ರಹಚಾರ, ನನ್ನ ಒಂದು ಕೆಟ್ಟ ಗಳಿಗೆ, ನನ್ನ ಒಂದು ಮೇಲಧಿಕಾರಿಗಳ ವಿರುದ್ಧ ಮಾತನಾಡುವ ಹಾಗೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವ ಒಂದು ಸಮಯ, ಒಂದು ದಿನಾಂಕ, ಒಂದು ಪತ್ರದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ತಮಗೆ. ಸೊ ನನಗೆ ನನ್ನ ಮೇಲಧಿಕಾರಿಗಳ ಬಗ್ಗೆ ಗೌರವನೂ ಇದೆ, ಆದರೆ ಮಾತಾಡುವಂಥ ಅನಿವಾರ್ಯನೂ ಕೂಡ ನನಗಿದೆ. ಸೊ ಹಾಗಾಗಿ ಗೊತ್ತು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಯಾವುದೇ ಉದ್ದೇಶ ಇಲ್ಲ. ಸೊ ಮೊದಲನೇದಾಗಿ ಇದೇ ಪತ್ರ ನೋಡಿ, ಇವತ್ತು ನನಗೆ ಈ ಲೆವೆಲ್ಗೆ, ಈ ಪರಿಸ್ಥಿತಿಗೆ, ಇಂಥ ಒಂದು ಸ್ಥಿತಿಗೆ ತಂದಿರುವಂಥ ಒಂದು ಪತ್ರ. ಇದು ಸಾಮಾನ್ಯವಾದ ಪತ್ರವಲ್ಲ, ಇದು ನನ್ನ ಜೀವನವನ್ನೇ ಏನು ಮಾಡಿದ್ದಪ್ಪ ಅಂದರೆ ಹಾಳು ಮಾಡಿರುವಂತಹ, ಕೆಟ್ಟ ಗಳಿಗೆ ಶುರು ಆಗಿರೋಂಥ, ನಾನು ಇಂಥ ಒಂದು ಅನ್ಯಾಯಕ್ಕೆ ಒಳಗಾಗಲು ಎಲ್ಲನೂ ಏನಿದೆ ಈ ಒಂದೇ ಒಂದು ಪತ್ರದಿಂದ. ನನಗೆ ಆಶ್ಚರ್ಯ ಏನಾಗುತ್ತಪ್ಪ ಅಂದ್ರೆ, ಇವತ್ತು ಕೇವಲ ಈ ಪತ್ರ ನಾನು ಮಾನ್ಯ ನಮ್ಮ ನನಗಡೆ ನನ್ನ ಮೇಲಧಿಕಾರಿಗಳು, ನನ್ನ ಹಿರಿಯ ಅಧಿಕಾರಿಗಳು ಏನು ಕಾಣ್ತಾ ಇದ್ದಾರೆ ತಮಗೆ, ಮಾನ್ಯ ನಮ್ಮ ಹುಮ್ನಾಬಾದ್ ತಾಲೂಕಿನ ಇಒ ಮೇಡಮ್ ದೀಪಿಕಾ ನಾಯಕರ್ ಅವರಿಗೆ ಈ ಒಂದು ಪತ್ರವನ್ನು ಕೊಟ್ಟ ದಿನನೇ ಮತ್ತು ಕೊಟ್ಟ ಕ್ಷಣನೇ ನನ್ನನ್ನು ಜಿಲ್ಲಾ ಪಂಚಾಯತಿಗೆ ಶಿಫಾರಸು ಮಾಡಿರ್ತಾರೆ. ಏನಂತ, ಇವರನ್ನ ಸೇವೆಯಿಂದ ವಜಾಗೊಳಿಸಿರಿ ಅಥವಾ ವರ್ಗಾವಣೆ ಮಾಡ್ರಿ, ಮತ್ತೊಂದು ಏನೋ ಒಂದು ಮಾಡಿ ಕೊಟ್ಟಿರ್ತಾರೆ. ಆ ಪತ್ರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ತೇನೆ. ಆದರೆ ತಾಲೂಕಿನಲ್ಲಿ ನರೇಗಾ ಯೋಜನೆಯಡಿ, ಹುಮ್ನಾಬಾದ್ ಮತ್ತು ತಾಲೂಕಿನ ನರೇಗಾ ಯೋಜನೆಯಡಿ ಸುಮಾರು ಕಳೆದ 3 ವರ್ಷದಿಂದ 15ರಿಂದ 20 ಕೋಟಿ ಇಡೀ ಬೀದರ್ ಜಿಲ್ಲೆಯಲ್ಲಿಯೇ ಯಾವ GST ಮಾರಾಟಗಾರರು ಈ ರೀತಿಯಾದ ಹಣವನ್ನ ಅಥವಾ ಸಾಮಗ್ರಿಯನ್ನು ಸಪ್ಲೈ ಮಾಡಿರುವುದಿಲ್ಲ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿಯೇ ಏಕೈಕ GST ಮಾರಾಟಗಾರರು ಶ್ರೀ ಶಿವ ಸಾಯಿ ಸಪ್ಲೈಯರ್ ಸುಮಾರು 15ರಿಂದ 20 ಕೋಟಿ ಕಳೆದ 3 ವರ್ಷದಲ್ಲಿ ಚುಡುಗುಪ್ಪ ಮತ್ತು ಹುಮ್ನಾಬಾದ್ ತಾಲೂಕಿನಲ್ಲಿ ವ್ಯವಹಾರ ಮಾಡಿರ್ತಾರೆ. ಸೊ ಇದೆಲ್ಲ ನನಗೆ ಸಂಬಂಧ ಇಲ್ಲದ ವಿಷಯ. ಯಾಕೆ ಗೊತ್ತು ಹೇಳ್ತದೇನಪ್ಪ ಅಂದರೆ, ನಿಮಗೆ ಇವರು ವಿರುದ್ಧ ಒಂದು ಪತ್ರ ಕೊಡಬೇಕಾದ್ರೆ ನನ್ನನ್ನು ಅಮಾನತುಗೊಳಿಸಿ ಶಿಫಾರಸು ಮಾಡಿರ್ತಾರಲ್ಲ ಮಾನ್ಯ ಇಒ ಮೇಡಮ್ ಅವರು, ಈ ಪತ್ರ ಹಂಗೇನಿದೆ ಅಂತ ಹೇಳ್ಬಿಟ್ಟು ನಾನು ಸಸ್ಪೆಂಡ್ ಆದ ನಂತರ ಅದು ಇದ್ರ ಬಗ್ಗೆ ನಾನು ನರೇಗಾ ಸಾಫ್ಟ್ವೇರಲ್ಲಿ ಸ್ವಲ್ಪ ಮಾಹಿತಿನೂ ಕಲೆ ಹಾಕಿದ ನನಗೆ ಸಿಕ್ಕಿರುವಂಥ ಮಾಹಿತಿ. ಸೊ ಎಲ್ಲಕ್ಕಿಂತ ಮುಂಚೆವಾಗಿ ಈ GST ಮಾರಾಟಗಾರ ವಿರುದ್ಧ ಯಾಕೆ ನನ್ನನ್ನು ದೂರು ಕೊಟ್ಟರೆ, ನನ್ನ ಸಸ್ಪೆಂಡ್ ಮಾಡಿದ್ರಪ್ಪ ಅಂದರೆ, ಇವತ್ತು GST ಬೇರೆಯವರ ಹೆಸರ ಮೇಲೆ ಇದ್ದರೂ ಕೂಡ ಈ ಒಂದು GSTಯನ್ನು ನಿರ್ವಹಣೆ ಮಾಡ್ತಿರುವುದು ಯಾರು ಎಂಬುದನ್ನು ಈಗಾಗಲೇ ತಾಲೂಕಿನಲ್ಲಿರುವಂತಹ ಚುಡುಗುಪ್ಪ ಮತ್ತು ಹುಮ್ನಾಬಾದ್ ತಾಲೂಕಿನಂಥ ಸಮಸ್ತ ಜನರಿಗೆ ತಿಳಿದಿರುವಂಥ ವಿಷಯ. ಅದರಲ್ಲಿ ಜಿಲ್ಲಾ ಪಂಚಾಯತಿಗೆ ಏನು ಸಂಬಂಧನೋ ಅಥವಾ ತಾಲೂಕು ಪಂಚಾಯತಿಗೆ ಏನು ಸಂಬಂಧ ನನಗೆ ಗೊತ್ತಿಲ್ಲ. ಆದರೂ ಕೂಡ ಇವ್ರ ವಿರುದ್ಧ ನಾನು 19/7/2025 ಒಂದು ದೂರು ಕೊಡ್ತೀನಿ. ಅದು ನನ್ನ ಪರವಾಗಿಲ್ಲ. ನಾನು ಏನು ಛೇತ್ರಬಟ್ಟಿಗೆ ಹೋಗ್ತೀನಿ, ಛೇತ್ರಬಟ್ಟಿ ಜನರು ಏನು ಹೇಳಿರ್ತಾರ ಅದನ್ನು ಪರವಾಗಿ ನಾನು ಯುವ ಮೇಡಮ್ ಗಮನ ತಂದರ ಈ ಪತ್ರವನ್ನು ನಂಬಿ ಈ ಪತ್ರದ ಪರವಾಗಿ ನಿಂತು ಈ ಶ್ರೀ ಶಿವ ಸಾಯಿ ಸಪ್ಲೈಯರ್ ಎಂಬ ಮಾರಾಟಗಾರರ ಪರವಾಗಿ ನಿಂತು ಇವತ್ತು ನಮ್ಮಂಥ ಬಡವರ ಮೇಲೆ, ನಮ್ಮಂಥ ಪ್ರಾಮಾಣಿಕರ ಮೇಲೆ ಇವತ್ತು ಉದ್ದೇಶಪೂರ್ವಕವಾಗಿ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಮಾನ್ಯ CS ಅವರಿಗೆ ಏನಪ್ಪ ಅಂದ್ರೆ ಪತ್ರ ಬರೆದು ಮಾನ್ಯ CS ಅವರು ಯಾವುದೇ ಪರಿಶೀಲನೆ ಮಾಡದೆ ನನ್ನನ್ನು ಸೇವೆಯಿಂದ ವಜಾಗೊಳಿಸಲು ಪ್ರಮುಖ ಕಾರಣ. ಇದು ಪತ್ರನೂ ಕೂಡ ತಮಗೆ ಬರ್ತಾ ಇದೆ ನೋಡಿ. ಮುಂದಿನ ವಿಡಿಯೋದಲ್ಲಿ ಇದು ಆದ ನಂತರ ದಿನಾಂಕ 19/7/2025 ಯಾವ ರೀತಿಯಾಗಿ ಜಿಲ್ಲಾ ಪಂಚಾಯತಿಗೆ ಇದೇ ದಿನ ಏನು ಪತ್ರ ಬರೀತಾರೆ ಎಂಬುದನ್ನು ಕೂಡ ನಾನು ತಮಗೆ ತೋರಿಸ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.